Kamala, you're fired. Get out of here. You're fired. ಹತ್ತಾರು ಆರೋಪಗಳು ಜೊತೆಗೆ ಮೇಲಿಂದ ಮೇಲೆ ಆದಂತಹ ದಾಳಿಗಳು ಇವೆಲ್ಲವೂ ಕೂಡ ಟ್ರಂಪ್ಗೆ ಏನಾದರೂ ನೆರವಾಯ್ತಾ? ಟ್ರಂಪ್ಗೆ ಮತ್ತೊಮ್ಮೆ ಅಮೆರಿಕದ ಅಧಿಪತಿ ಪಟ್ಟ ಬಹುತೇಕ ನಿಚ್ಚಳ. Donald Trump will be the 47th president of the United States. ನಮಸ್ಕಾರ ಸ್ನೇಹಿತರೆ. 3 ತಿಂಗಳ ಹಿಂದೆ ಗನ್ ಶಾಟ್ನಿಂದ ಹತ್ಯೆಗಳಿಗಾಗಿ ಸಾಯುತ್ತಿದ್ದ ವ್ಯಕ್ತಿ ಇವತ್ತು ಅಮೆರಿಕದ ಪ್ರೆಸಿಡೆಂಟ್ ಆಗಿ ಹೊರಬಂದಿದ್ದಾರೆ. ಈ ವಿಷಯ ಅಮೆರಿಕಾಗೆ ಎಷ್ಟು ಇಂಪ್ಯಾಕ್ಟ್ ಮಾಡುತ್ತೋ ಅಷ್ಟೇ ಭಾರತದ ಮಾರುಕಟ್ಟೆಯನ್ನು ಕೂಡ ಅಲ್ಲಾಡಿಸುತ್ತೆ. ಈಗ ಟ್ರಂಪ್ ಬೈಡನ್ ಬದಲಾಯಿಸಿದ ಎಲ್ಲಾ ಪಾಲಿಸಿಗಳನ್ನ ಬದಲಾಯಿಸಲು ಹೊರಟಿದ್ದಾರೆ. ಮತ್ತು ಸ್ನೇಹಿತರೆ, ಜಗತ್ತಿಗೆ ಅಮೆರಿಕ ಎಷ್ಟು ಮುಖ್ಯ ಅಂದ್ರೆ ಒಂದು ಮಾತಿದೆ, ಕೇವಲ ಅಮೆರಿಕ ಸೀನಿದರೆ ಪೂರ್ತಿ ಪ್ರಪಂಚಕ್ಕೆ ಶೀತ ಬರುತ್ತೆ. ಹಾಗಾದ್ರೆ ಟ್ರಂಪ್ ಆಡಳಿತಕ್ಕೆ ಬರೋದ್ರಿಂದ ನಮ್ಮ ಭಾರತಕ್ಕೆ ಯಾವ ಯಾವ ರೀತಿಯ ಪರಿಣಾಮಗಳು ಬೀಳುತ್ತೆ, ಅವುಗಳಲ್ಲಿ ಒಳ್ಳೆಯ ಪರಿಣಾಮಗಳು ಯಾವುವು ಮತ್ತು ಕೆಟ್ಟ ಪರಿಣಾಮಗಳು ಯಾವುವು, ಮುಖ್ಯವಾಗಿ ಅದು ನಮ್ಮ ಭಾರತದ ಸ್ಥಾನವನ್ನ ಹೇಗೆ ಬದಲಾಯಿಸುತ್ತೆ ಅನ್ನುವ ಈ ಎಲ್ಲ ವಿಷಯಗಳನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. ಹಾಗಾಗಿ ಸ್ನೇಹಿತರೆ, ಈ ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನೀವು ಎಲ್ಲೂ ಸ್ಕಿಪ್ ಮಾಡದಲ್ಲೇ ಕಂಪ್ಲೀಟ್ ಆಗಿ ನೋಡಿ. ಬನ್ನಿ ಮೊದಲನೇದಾಗಿ ಭೌಗೋಳಿಕ ರಾಜಕೀಯದ ಬಗ್ಗೆ ಮಾತಾಡೋಣ. ಯಾಕಂದ್ರೆ ಟ್ರಂಪ್ ರಷ್ಯಾ, ಚೈನಾ ಹಾಗೂ ಭಾರತದ ಮೇಲೆ ಬಹಳ ತೀವ್ರಗಾಮಿ. ಬನ್ನಿ ಮೊದಲು ರಷ್ಯಾದಿಂದ ಶುರು ಮಾಡೋಣ. ಡೊನಾಲ್ಡ್ ಟ್ರಂಪ್ ಪದೇ ಪದೇ ತಾನು ರಷ್ಯಾ ಮತ್ತು ಯುಕ್ರೇನ್ ಯುದ್ಧವನ್ನ ನಿಲ್ಲಿಸುತ್ತೇನೆ ಅಂತ ಭಾಷಣಗಳಲ್ಲಿ ಭರವಸೆಯನ್ನು ಕೊಡ್ತಾ ಇರ್ತಾರೆ. ಅವರು ಹೇಳಿದ್ದಾರೆ ತಾನು ಒಂದು ಸಮಾಧಾನ ಒಪ್ಪಂದವನ್ನ ಈ ರಷ್ಯಾ ಮತ್ತು ಯುಕ್ರೇನ್ ನಡುವೆ ಮಾಡ್ತಾರೆ ಅಂತ. ಹೀಗೆ ಆದ್ರೆ ಭಾರತಕ್ಕೆ ಪ್ರೆಷರ್ ಕಡಿಮೆ ಆಗುತ್ತೆ ಮತ್ತು ಬೈ ಚಾನ್ಸ್ ಟ್ರಂಪ್ ರಷ್ಯಾದ ಮೇಲೆ ಇರುವ ನಿರ್ಬಂಧವನ್ನ ತೆಗೆದ್ರೆ ರಷ್ಯಾದ ತೈಲ ಜಾಗತಿಕ ಮಾರುಕಟ್ಟೆಗೆ ತಲುಪುತ್ತೆ ಮತ್ತು ಇದರಿಂದ ತೈಲದ ಬೆಲೆ ಕಡಿಮೆ ಆಗುತ್ತೆ. ನಂತರ ಇದರಿಂದ ಗೋಧಿ ಬೆಲೆ ಕೂಡ ಕಡಿಮೆ ಆಗುತ್ತೆ. ಯಾಕಂದ್ರೆ ರಷ್ಯಾ ಪ್ರಪಂಚದಲ್ಲಿ ಅತಿ ಹೆಚ್ಚು ಗೋಧಿಯನ್ನ ರಫ್ತು ಮಾಡೋದು. ಇದರಿಂದ ಎಷ್ಟೋ ರಷ್ಯಾದ ಸರಕುಗಳ ಬೆಲೆ ಕೂಡ ಕಡಿಮೆ ಆಗುತ್ತೆ ಮತ್ತು ಇದು ಭಾರತದಲ್ಲಿ ಆಗುತ್ತಿರುವ ಬೆಲೆ ಏರಿಕೆಯ ಸಮಸ್ಯೆಯನ್ನ ಕಡಿಮೆ ಮಾಡಲು ಬಹಳ ಸಹಾಯಕವಾಗುತ್ತೆ. ಮತ್ತು ರಷ್ಯಾದ ರೀತಿಯೇ ಚೈನಾದ ಮೇಲೂ ಟ್ರಂಪ್ನ ಅಭಿಪ್ರಾಯ ಬಹಳ ನಿರ್ದಿಷ್ಟವಾಗಿದೆ. ಏನಂದ್ರೆ ಡೊನಾಲ್ಡ್ ಟ್ರಂಪ್ ನಿಜವಾಗಿ ಚೈನಾವನ್ನ ದ್ವೇಷ ಮಾಡ್ತಾರೆ ಮತ್ತು ಅದು ಮತ್ತೊಂದು ಬಾರಿ ಪ್ರಪಂಚದಲ್ಲಿ ಸರಕು ಸಾಗಾಣಿಕೆಯ ಯುದ್ಧವನ್ನ ತರಬಹುದು. ಅದೇ ಅಮೆರಿಕ ಚೈನಾ ಸರಕು ಸಾಗಾಣಿಕೆಯ ಯುದ್ಧ. ಹೀಗೆ ಆದ್ರೆ ಡೊನಾಲ್ಡ್ ಟ್ರಂಪ್ ಚೈನಾದ ಎಲ್ಲಾ ಸರಕುಗಳ ಮೇಲೆ 60% ಟ್ಯಾಕ್ಸ್ ಹಾಕ್ತಾರೆ. ಇದರ ಜೊತೆಗೇನೆ ಡೊನಾಲ್ಡ್ ಟ್ರಂಪ್ ವಿಶ್ವದ ಹಲವು ದೇಶಗಳು ಚೈನಾದ ಮೇಲೆ ಡಿಪೆಂಡ್ ಆಗಿರೋದನ್ನ ಬದಲಾಯಿಸೋದ್ರಲ್ಲಿ ಯಶಸ್ವಿ ಆಗ್ತಾರೆ. ಹಾಗೂ ಅಮೆರಿಕ ಚೈನಾದ ಹತ್ರ ಇರುವ ದ ಮೋಸ್ಟ್ ಫೇವರ್ಡ್ ಕಂಟ್ರಿ ಫಾರ್ ಟ್ರೇಡ್, ಅಂದ್ರೆ ವ್ಯಾಪಾರಕ್ಕೆ ಅತ್ಯಂತ ಅನುಕೂಲಕರವಾದ ರಾಷ್ಟ್ರ ಅನ್ನುವ ಹೆಸರನ್ನ ಕಿತ್ತುಕೊಳ್ಬೇಕಂತಿದೆ. ಮತ್ತು ಇಲ್ಲಿ ನಮಗೆ ಭಾರತಕ್ಕೆ ಅತಿ ದೊಡ್ಡ ಅವಕಾಶ ಸಿಗುತ್ತೆ. ನಮ್ಮ ಭಾರತದ IT ಇಂಡಸ್ಟ್ರಿಯ ಮೇಲೂ ಕೂಡ ಇದು ಒಳ್ಳೆಯ ಬೆಳವಣಿಗೆ ಆಗುತ್ತೆ. ಭಾರತದ IT ಇಂಡಸ್ಟ್ರಿ ತನ್ನ ಸರ್ವಿಸ್ನ 54% ಅಮೆರಿಕಾಗೆ ಎಕ್ಸ್ಪೋರ್ಟ್ ಮಾಡುತ್ತೆ. ಈಗ ಭಾರತಕ್ಕೆ ಇದರಿಂದ 3 ಅನುಕೂಲಗಳಾಗುತ್ತೆ. ಮೊದಲನೇದು, ಭಾರತಕ್ಕೆ ತನ್ನ ಸರಕುಗಳನ್ನು ಅಮೆರಿಕಾಗೆ ರಫ್ತು ಮಾಡೋದಕ್ಕೆ ಒಂದು ದೊಡ್ಡ ಅವಕಾಶ ಸಿಗುತ್ತೆ. ಎರಡನೇದು, ಚೈನಾದ ಮೇಲಿರುವ ಅತ್ಯಂತ ಅನುಕೂಲಕರವಾದ ರಾಷ್ಟ್ರ ಅನ್ನುವ ಹೆಸರನ್ನ ಅಮೆರಿಕ ಕಿತ್ತುಕೊಂಡ್ರೆ ಚೈನಾದಲ್ಲಿ ಬಂಡವಾಳವನ್ನ ಹೂಡಿರುವ ಎಷ್ಟೋ ಕಂಪನಿಗಳು ತಮ್ಮ ಜಾಗವನ್ನ ಬದಲಾಯಿಸಲು ಪ್ರಯತ್ನ ಪಡ್ತವೆ ಮತ್ತು ಅವರಿಗೆ ಇರುವ ಎರಡನೆಯ ಆಪ್ಷನ್ ಅಂದ್ರೆ ಅದು ಭಾರತ. ಇದರಿಂದ ಭಾರತದಲ್ಲಿ ಜಾಬ್ಗಳು ಕ್ರಿಯೇಟ್ ಆಗುತ್ತೆ. ಮೂರನೇದು, ಭಾರತ ತನ್ನ ಸರಕು ಸಾಗಾಣಿಕೆಯನ್ನ ಇನ್ನೂ ಬಲಪಡಿಸುತ್ತೆ ಮತ್ತು ಪಾಶ್ಚಿಮಾತ್ಯ ದೇಶಗಳ ಜೊತೆಗೆ ತನ್ನ ಸಂಬಂಧವನ್ನ ಮುಂದುವರಿಸುತ್ತೆ ಮತ್ತು ಇದರಿಂದ ಜಾಗತಿಕ ಮಾರುಕಟ್ಟೆಯಲ್ಲಿ ಭಾರತದ ಸ್ಥಾನ ಹೆಚ್ಚುತ್ತೆ. ಈಗ ಟ್ರಂಪ್ ಬೇರೆ ದೇಶದ ಮಕ್ಕಳಿಗೆ ತಮ್ಮ ದೇಶದಲ್ಲಿ ಬಂದು ಓದೋದಕ್ಕೆ ವೀಸಾವನ್ನ ಪಡೆಯಲು ಸ್ವಲ್ಪ ನಿರ್ಬಂಧವನ್ನ ಹೇರಲು ಹೋಗ್ತಾ ಇದ್ದಾರೆ. ಮತ್ತು ಇದರ ಕಾರಣ ಏನಂದ್ರೆ, ಬೇರೆ ದೇಶದಿಂದ ಮಕ್ಕಳು ಅಮೆರಿಕಾಗೆ ಹೋಗಿ ಓದೋದ್ರಿಂದ ಅವರಿಗೆ ಅಲ್ಲಿ ಒಂದು ಕೆಲಸ ಸಿಗುತ್ತೆ. ಆದ್ರೆ ಟ್ರಂಪ್ಗೆ ಹಾಗೆ ಮಾಡಬೇಕು ಅಂತ ಇಲ್ಲ. ಯಾಕಂದ್ರೆ ಅವರಿಗೆ ಆ ಜಾಬ್ಗಳನ್ನ ತಮ್ಮ ದೇಶದ ಸ್ಟೂಡೆಂಟ್ಸ್ಗಳಿಗೆ ಕೊಡಬೇಕು ಅಂತ ಇದೆ. ಮತ್ತು ಇದು ಭಾರತದ ಕಂಪನಿಗಳಿಗೆ ಒಳ್ಳೆ ಟ್ಯಾಲೆಂಟ್ ಅನ್ನ, ಕೆಲಸಗಾರರನ್ನ ಒದಗಿಸಿಕೊಡುತ್ತೆ. ಯಾಕಂದ್ರೆ ಭಾರತದಲ್ಲಿ ಟ್ಯಾಲೆಂಟ್ ಮಕ್ಕಳು ಅಮೆರಿಕಾಗೆ ಹೋಗೋ ಬದಲು ಅವರು ಭಾರತದಲ್ಲೇ ಕೆಲಸ ಮಾಡಲು ಶುರು ಮಾಡ್ತಾರೆ. ಈಗ ನೋಡೋಣ ಫಾರ್ಮಸ್ಯೂಟಿಕಲ್ ಸೆಕ್ಟರ್, ಅಂದ್ರೆ ಔಷಧಿಗಳ ವಲಯದಲ್ಲಿ ಇದು ಹೇಗೆ ಪರಿಣಾಮ ಮಾಡುತ್ತೆ. ಅಮೆರಿಕ ಭಾರತದಿಂದ 31% ಔಷಧಿಯನ್ನ ಖರೀದಿ ಮಾಡುತ್ತೆ. ಈಗ ಟ್ರಂಪ್ ಬರೋದ್ರಿಂದ ಭಾರತಕ್ಕೆ ಇನ್ನೂ ಹೆಚ್ಚು ಪರಿಣಾಮ ಬೀಳುತ್ತೆ. ಟ್ರಂಪ್ ಅಮೆರಿಕಾದಲ್ಲಿ ಔಷಧಿಯ ವೆಚ್ಚವನ್ನ ಕಡಿಮೆ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ಮತ್ತು ನಿಮಗೆ ಗೊತ್ತಾ, ಅಮೆರಿಕಾದಲ್ಲಿ ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ಔಷಧಿಗಳ ಬೆಲೆ ಡಬಲ್ ಆಗಿರುತ್ತೆ. ಮತ್ತು ಒಂದು ರಿಪೋರ್ಟ್ನ ಪ್ರಕಾರ ಅಮೆರಿಕಾದ ಜನ ಬ್ರೆಸ್ಟ್ ಕ್ಯಾನ್ಸರ್ ಅನ್ನುವ ಕಾಯಿಲೆಗೆ ಕ್ಯೂರ್ ಮಾಡ್ಕೋಬೇಕಂದ್ರೆ ಬೇರೆ ದೇಶಗಳಿಗಿಂತ 5 ಪಟ್ಟು ಹೆಚ್ಚು ಬೆಲೆಯನ್ನ ಕಟ್ಟಬೇಕು. ಆದ್ರೆ ಈಗ ಟ್ರಂಪ್ ಇದನ್ನ ಬದಲಾಯಿಸಬೇಕು ಅಂತ ಇದ್ದಾರೆ. ನೀವು ಯೋಚನೆ ಮಾಡ್ತಿರ್ಬೋದು, ಇದು ಭಾರತದ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿಗೆ ಯಾವ ರೀತಿ ಪರಿಣಾಮ ಮಾಡುತ್ತೆ.
ನೋಡಿ ಸ್ನೇಹಿತರೆ, ಭಾರತದ ಔಷಧಿ ಕಂಪನಿಗಳು ಓಡ್ತಾ ಇರೋದೇ ಅಮೆರಿಕಾಯಿಂದ. ಮತ್ತು ಈಗ ಅಮೆರಿಕ ತನ್ನ ಔಷಧಿಯ ಬೆಲೆಗಳನ್ನು ಕಡಿಮೆ ಮಾಡಿದರೆ ಅದು ಭಾರತದ ಔಷಧಿ ಕಂಪನಿಗಳಿಗೆ ಪರಿಣಾಮ ಬೀಳುತ್ತೆ. ಏನಂದ್ರೆ ಇದರಿಂದ ಅವರ ಲಾಭ ಕಡಿಮೆ ಆಗುತ್ತೆ. ಮುಂದಿನದು ಆಟೋಮೊಬೈಲ್ ವಲಯ. ಸ್ನೇಹಿತರೆ, ಏನಂದ್ರೆ ಅಮೆರಿಕ ಭಾರತದ ಆಟೋಮೊಬೈಲ್ ಕಂಪನಿಗಳಿಗೆ ಒಂದು ದೊಡ್ಡ ಮಾರುಕಟ್ಟೆ. ಸ್ವಲ್ಪ ಈ ಚಾರ್ಟ್ ಅನ್ನು ನೋಡಿ. 2024ರಲ್ಲಿ 27% ಆಟೋಮೊಬೈಲ್ ಸರಕುಗಳನ್ನು ಭಾರತ ಅಮೆರಿಕಾಗೆ ಎಕ್ಸ್ಪೋರ್ಟ್ ಮಾಡಿತ್ತು. ಆದರೆ ಈಗ ಡೊನಾಲ್ಡ್ ಟ್ರಂಪ್ ಪಳೆಯುಳಿಕೆ ಇಂಧನವನ್ನು ಸಪೋರ್ಟ್ ಮಾಡ್ತಾರೆ ಮತ್ತು ಅವರು ಈ ಎಲೆಕ್ಟ್ರಿಕ್ ವೆಹಿಕಲ್ಗಳಲ್ಲಿ ಅಷ್ಟೊಂದು ಇಂಟ್ರೆಸ್ಟೆಡ್ ಇಲ್ಲ. ಹೌದು, ನಿಮಗೆ ಸ್ವಲ್ಪ ಆಶ್ಚರ್ಯ ಅನಿಸ್ಬೋದು. ಯಾಕಂದ್ರೆ ಎಲಾನ್ ಮಸ್ಕ್ ಯಾರು ಅಮೆರಿಕಾದಲ್ಲಿ ಈ ಎಲೆಕ್ಟ್ರಿಕ್ ಕಾರ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೋ ಅವರು ಟ್ರಂಪ್ಗೆ ಬಹಳ ಸಪೋರ್ಟ್ ಮಾಡ್ತಾರೆ. ಆದರೆ ಈಗ ಟ್ರಂಪ್ ಮ್ಯಾನುಫ್ಯಾಕ್ಚರರ್ಸ್ಗೆ ಮತ್ತೆ ಕಸ್ಟಮರ್ಗಳಿಗೆ ಸಬ್ಸಿಡಿಯನ್ನು ಕಟ್ ಮಾಡಬೇಕು ಅಂತ ಇದ್ದಾರೆ. ಇದು ಅಮೆರಿಕಾದಲ್ಲಿ ಎಲೆಕ್ಟ್ರಿಕ್ ಕಾರ್ಗಳ ಮಾರುಕಟ್ಟೆಯನ್ನು ಕಡಿಮೆ ಮಾಡುತ್ತೆ ಮತ್ತು ಇದು ಭಾರತದ ಕಂಪನಿಗಳ ಮೇಲೂ ಪರಿಣಾಮ ಬೀಳುತ್ತೆ. ಯಾಕಂದರೆ ಹಲವಾರು ಎಲೆಕ್ಟ್ರಿಕ್ ಕಾರ್ಗಳ ಪಾರ್ಟ್ಗಳನ್ನು ಭಾರತ ಅಮೆರಿಕಾಗೆ ಎಕ್ಸ್ಪೋರ್ಟ್ ಮಾಡ್ತಾ ಇತ್ತು. ಮುಂದಿನದು ಸೋಲಾರ್ ವಲಯ. ಟ್ರಂಪ್ ಚೈನಾದ ಸರಕುಗಳ ಮೇಲೆ 60% ಟ್ಯಾಕ್ಸ್ ಹಾಕಬೇಕು ಅಂತ ಇದ್ದಾರೆ. ಹೀಗಾದರೆ ಭಾರತದ ಸೋಲಾರ್ ವಸ್ತುಗಳು ಅಮೆರಿಕಾದಲ್ಲಿ ಬಹಳ ಚೀಪ್ ಆಗಿ ಸಿಗುತ್ತೆ ಮತ್ತು ಇದು ಭಾರತದ ಕಂಪನಿಗಳಿಗೆ ಬಹಳ ಉಪಯೋಗವಾಗುತ್ತೆ. ಹಾಗಾದರೆ ಸ್ನೇಹಿತರೆ, ಈ ವಿಡಿಯೋದ ಸಾರಾಂಶ ಏನಂದ್ರೆ, ಅಮೆರಿಕಾದಲ್ಲಿ ಭಾರತದ ವಿದ್ಯಾರ್ಥಿಗಳಿಗೆ ಓದೋದಕ್ಕೆ ವೀಸಾ ಸಿಗೋದು ಕಷ್ಟ ಆಗುತ್ತೆ. ಇದರಿಂದ ಆ ವಿದ್ಯಾರ್ಥಿಗಳು ಭಾರತದಲ್ಲೇ ಉಳಿತಾರೆ ಮತ್ತು ಭಾರತಕ್ಕೆ ಇನ್ನೂ ಹೆಚ್ಚು ಒಳ್ಳೆ ಇಂಜಿನಿಯರ್ಸ್ಗಳು ಸಿಗ್ಬೋದು. ರಷ್ಯಾ ತೈಲದ ಬೆಲೆ ಕಡಿಮೆ ಆದರೆ ಭಾರತಕ್ಕೆ ತನ್ನ ಎಲ್ಲ ಸರಕುಗಳ ಬೆಲೆ ಕೂಡ ಕಡಿಮೆ ಆಗುತ್ತೆ. ಸೋಲಾರ್ ಕಂಪನಿಗಳಿಗೆ ಇದು ಉಪಯೋಗವಾಗುತ್ತೆ ಮತ್ತು ಎಲೆಕ್ಟ್ರಿಕ್ ಕಾರ್ಗಳ ಪಾರ್ಟ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪನಿಗಳಿಗೆ ಸ್ವಲ್ಪ ಕಷ್ಟ ಅನುಭವಿಸಬೇಕಾಗುತ್ತೆ. ಯಾಕಂದರೆ ಟ್ರಂಪ್ ಎಲೆಕ್ಟ್ರಿಕ್ ವೆಹಿಕಲ್ಗಳನ್ನು ಅಷ್ಟೊಂದು ಸಪೋರ್ಟ್ ಮಾಡೋದಿಲ್ಲ ಮತ್ತು ಭಾರತದ ಔಷಧಿ ವಲಯ ಸ್ವಲ್ಪ ಹಿಂದೆಟ್ಟು ಹಾಕ್ಬೋದು. ಸ್ನೇಹಿತರೆ, ಇದು ಟ್ರಂಪ್ ಬರೋದ್ರಿಂದ ಭಾರತದ ಮೇಲೆ ಆಗುವ ಪರಿಣಾಮ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಯಾಕಂದರೆ ಇದರಿಂದ ಯೂಟ್ಯೂಬ್ಗೆ ಈ ವಿಡಿಯೋವನ್ನು ಹೆಚ್ಚು ಜನರಿಗೆ ಸಜೆಸ್ಟ್ ಮಾಡಲು ಹೆಲ್ಪ್ ಆಗುತ್ತೆ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಇಲ್ಲಿ ಕಲಿಯಲು ಬೇಕಾದಷ್ಟಿದೆ.